ಸ್ನೇಹಿತರೆ, ಈ ಪ್ರಾಣಾಯಾಮದಿಂದ ರಕ್ತ ಸಂಚಾರ ಹೆಚ್ಚಾಗ್ತದೆ, ಹೃದಯ ಸಂಬಂಧಿ ರೋಗಗಳು ಬರುವುದಿಲ್ಲ, ಖಿನ್ನತೆ, ಸ್ಟ್ರೆಸ್ ಮತ್ತೆ ಈ ಬೇಗನೆ ಸಿಟ್ಟು ಬರುವಂತದ್ದು ಇದು ಕಡಿಮೆ ಆಗ್ತದೆ. ಹಾಗೂ ಮೈಗ್ರೇನ್, ತಲೆಗೆ ಸಂಬಂಧಿಸಿದಂತಹ ಮೈಗ್ರೇನ್, ಸೈನಸ್, ತಲೆನೋವು ಇದು ಕೂಡ ಕಡಿಮೆ ಆಗ್ತದೆ. ಇಷ್ಟೆಲ್ಲ ಉಪಯೋಗ ಇರುವ ಪ್ರಾಣಾಯಾಮವನ್ನು ನಾವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೇವಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದು ತುಂಬಾ ಅಗತ್ಯ ಅಲ್ವಾ? ಹಾಗಾದ್ರೆ ಖಂಡಿತವಾಗಿ ನೀವು ಈ ವಿಡಿಯೋವನ್ನು ಕೊನೆಯ ತನಕ ನೋಡ್ಲೇಬೇಕು. ಈ ವಿಡಿಯೋ ಕೊನೆಯ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೀವು ಯಾವ್ದೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀರಿ ಪ್ರಾಣಾಯಾಮ ಮಾಡ್ತಾ ಇರುವಾಗ ಅಂತ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಿಯಾಂಕಾ ಯೋಗಶಾಲಾ. ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೆಯ ತಪ್ಪು ಅಂತ ಹೇಳಿದ್ರೆ ನಾವು ಬಗ್ಗಿ ಕುಳಿತುಕೊಂಡು ಪ್ರಾಣಾಯಾಮ ಮಾಡುವಂತದ್ದು. ಸ್ನೇಹಿತರೆ, ನಾವ್ ಯಾವಾಗ್ಲೂ ಪ್ರಾಣಾಯಾಮ ಮಾಡ್ಬೇಕಿದ್ರೆ ನೇರವಾಗಿ ಕುಳಿತುಕೊಂಡು ಮಾಡ್ಬೇಕು. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಬೆನ್ನು ಕುತ್ತಿಗೆ ನೇರವಾಗಿರ್ಲಿ ಅಂತ. ಹಾಗಾಗಿ ನಾವು ಯಾವುದೇ ಪ್ರಾಣಾಯಾಮವನ್ನು ಮಾಡುವಾಗ ನೇರವಾಗಿ ಯಾಕಿರ್ಬೇಕಂತ ಹೇಳಿದ್ರೆ, ನಾವು ಉಸಿರಿನ ಮೂಲಕ ನಾವು ಪ್ರಾಣ ಶಕ್ತಿಯನ್ನು ಒಳಗೆ ತಗೊಳ್ತೇವೆ. ಈ ಪ್ರಾಣ ಶಕ್ತಿ ಒಳಗೆ ಹೋದ ಮೇಲೆ ಈ ಮೇರುದಂಡ ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್ ನಿಂದ ಈ ಮೂಲಾಧಾರ, ಬೆನ್ನಿನ ಹುರಿಯ ಕೆಳಗೆ ಇರುವಂತದ್ದು ಮೂಲಾಧಾರ ಚಕ್ರ, ಹಾಗೂ ಮೇ ಇರುವಂತದ್ದು ಸಹಸ್ರಾರು ಚಕ್ರ. ನಮ್ಮ ದೇಹದಲ್ಲಿ 7 ಚಕ್ರಗಳಿರ್ತವೆ. ಈ ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರದ ತನಕ ನಮ್ಮ ಈ ಪ್ರಾಣ ಶಕ್ತಿ ಸಂಚರಿಸಬೇಕು. ಅದೇ ನಾವು ಈ ರೀತಿಯಲ್ಲಿ ಕುಳಿತುಕೊಂಡು ಈ ರೀತಿಯಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಆ ಒಂದು ಪ್ರಾಣ ಶಕ್ತಿ ಸಂಚಲನ ಉಂಟಲ್ಲ ಅಂತ ಹೇಳಿದ್ರೆ, ನಾವು ನಮ್ಮ ದೇಹದಲ್ಲಿ ಹೋಗುವಂತಹ ಒಂದು ಚಾನೆಲ್ ಅದು ಬ್ಲಾಕ್ ಆಗ್ತದೆ. ಆಗ ನಮ್ಗೆ ಕರೆಕ್ಟ್ ಆಗಿ ನಮ್ಮ ಪ್ರಾಣದ ಹರಿವು ನಮ್ಮ ಎಲ್ಲಾ ದೇಹದ ಅಂಗಾಂಗಗಳಿಗೆ ತಲುಪುವುದಿಲ್ಲ. ಹಾಗಾಗಿ ನಾವು ಕುಳಿತುಕೊಳ್ಳುವಾಗ ನೇರವಾಗಿ ಕುಳಿತುಕೊಂಡೇ ಪ್ರಾಣಾಯಾಮವನ್ನು ಮಾಡಬೇಕು. ಈಗ ಕೆಲವರಿಗೆ ಬೆನ್ನು ನೇರವಾಗಿಲ್ಲದಿದ್ದಲ್ಲಿ ನೀವು ಒಂದು ಪಿಲ್ಲೋ ಅಥವಾ ಬ್ರಿಕ್ ಅದನ್ನು ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ರೀತಿಯಲ್ಲಿ ಬಟಕ್ಸಿನ ಕೆಳಗೆ, ಪೃಷ್ಠ ಭಾಗದ ಕೆಳಗೆ ಈ ರೀತಿಯಲ್ಲಿ ಇಟ್ಕೊಂಡು ಮತ್ತೆ ನೀವು ಬೆನ್ನನ್ನು ನೇರವಾಗಿ ಕುಳಿತುಕೊಳ್ಬಹುದು. ನೋಡಿದ್ವಲ್ಲ ಸ್ನೇಹಿತರೆ, ನಾವು ಪ್ರಾಣಾಯಾಮ ಮಾಡ್ಬೇಕಿದ್ರೆ ಮೊದಲನೇ ನಿಯಮ ಅಂತ ಹೇಳಿದ್ರೆ ಬೆನ್ನು ಕುತ್ತಿಗೆ ನೇರವಾಗಿರ್ಬೇಕು. ಪ್ರಾಣಾಯಾಮವನ್ನು ಮಾಡುವ ಎರಡನೇ ತಪ್ಪೇನಂತ ಹೇಳಿದ್ರೆ, ನಿಂತುಕೊಂಡು ಅಥವಾ ಓಡಾಡುತ್ತಾ ಪ್ರಾಣಾಯಾಮವನ್ನು ಮಾಡುವಂತದ್ದು. ಕೆಲವರು ಎಣಿಸ್ಬಹುದು, ನಾನು ವಾಕಿಂಗ್ ಮಾಡ್ತಾ ಪ್ರಾಣಾಯಾಮ ಮಾಡಿದ್ರೆ ನಂಗೆ ಡಬಲ್ ಬೆನಿಫಿಟ್, ಒಂದು ವಾಕ್ ಕೂಡ ಆಗ್ತದೆ, ಈಚೆಯಿಂದ ಪ್ರಾಣಾಯಾಮ ಕೂಡ ಆಗ್ತದೆ ಅಂತ. ಅದು ಖಂಡಿತವಾಗಿ ತಪ್ಪು. ನಾವ್ ಯಾವಾಗ್ಲೂ ಪ್ರಾಣಾಯಾಮವನ್ನು ಮಾಡುವಾಗ ಪ್ರಜ್ಞಾಪೂರ್ವಕವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಯಾವ ಉಸಿರನ್ನು ತೆಗೆದುಕೊಳ್ಳುವಾಗ, ಉಸಿರನ್ನು ಬಿಡುವಾಗ ನಾವು ಮನಸ್ಸನ್ನು ಒಳಮುಖ ಮಾಡಿಕೊಂಡು ಯಾವ ರೀತಿಯಲ್ಲಿ ಅದು ನಮ್ಮ ದೇಹದೊಳಗೆ ಹೋಗ್ತಾ ಉಂಟು ಅಂತ ಹೇಳಿ ಪ್ರಜ್ಞೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಸೆನ್ಸಸ್ ಅನ್ನು ಹಾಕಿಕೊಂಡು ಮಾಡ್ಬೇಕು. ಈ ವಾಕ್ ಮಾಡ್ತಾ ಅಥವಾ ನಿಂತುಕೊಂಡು ಪ್ರಾಣಾಯಾಮ ಮಾಡಿದ್ರೆ ಅದೇನು ಯೂಸ್ ಆಗುವುದಿಲ್ಲ. ಈಗ ಕುಳಿತುಕೊಂಡು ಮಾಡುವ ಅಂತ ಹೇಳಿದ್ರೆ ಆರಾಮವಾಗಿ ನೀವು ಮ್ಯಾಟ್ ಮೇಲೆ ಕುಳಿತುಕೊಂಡು ಮಾಡಿ, ಬೆಡ್ಶೀಟ್ ಮೇಲೆ ಕುಳಿತುಕೊಂಡು ಮಾಡಿ, ಅಥವಾ ನಿಮ್ಗೆ ಈ ನೆಲದ ಮೇಲೆ ಕುಳಿತುಕೊಳ್ಳಿಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಚೇರ್ ಮೇಲೆ ಕುಳಿತುಕೊಂಡು ಕೂಡ ನೀವು ಈ ಪ್ರಾಣಾಯಾಮವನ್ನು ಮಾಡಬಹುದು. ಸ್ನೇಹಿತರೆ, ಈ ಮೂರನೇ ತಪ್ಪು ಅಂತ ಹೇಳಿದ್ರೆ, ಯಾವುದೋ ಒಂದು ಭಂಗಿಯಲ್ಲಿ ಕುಳಿತುಕೊಂಡು ಪ್ರಾಣಾಯಾಮವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಹೀಗೆ ಕುತ್ಕೊಂಡು ಹೀಗೆ ಮಾಡ್ತಾ ಇರ್ತಾರೆ ಅಲ್ವಾ? ಹಾಗೆ ನಾವು ಮಾಡಬಾರ್ದು. ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ರೆ, ನಾವು ಕುಳಿತುಕೊಂಡ ಆಸನ ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಹೇಳಿದ್ರೆ, ಸ್ಟಡಿ ಆಗಿರ್ಬೇಕು, ಸುಖವಾಗಿರ್ಬೇಕಂತ ಹೇಳಿದ್ರೆ, ಕೆಲವರೀಗ ಈ ರೀತಿಯಲ್ಲಿ ಕುಳಿತುಕೊಂಡು ಟ್ರೈ ಮಾಡ್ತಾರೆ. ಆದ್ರೆ ಏನಾಗ್ತಾ ಇರ್ತದೆ, ಇಲ್ಲಿ ಕಾಲಿಗೆ ನೋವು ಆಗ್ತಾ ಇರ್ತದೆ, ಮಂಡಿಗೆ. ನಾವು ಪ್ರಾಣಾಯಾಮವನ್ನು ಮಾಡ್ತಾ ಇರ್ತೇವೆ, ಅದ್ರೊಟ್ಟಿಗೆ ಕಾಲು ಮಂಡಿ ನೋವು ಆದ್ರೆ ಏನು, ನಮ್ಮ ಮನಸ್ಸು ಪ್ರಾಣಾಯಾಮದ ಕಡೆಗೆ ಹೋಗುವುದಿಲ್ಲ. ಯಾವಾಗ ನಾನು ಈ ಪ್ರಾಣಾಯಾಮವನ್ನು ಮುಗಿಸಿ ಒಂದು ಹೇಳ್ತೇನೆ ಅಂತ ಆಗ್ತದೆ. ಆ ರೀತಿಯಲ್ಲಿ ಪ್ರಾಣಾಯಾಮವನ್ನು ಮಾಡಬಾರ್ದು. ನಿಮ್ಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಕಷ್ಟ ಆದ್ರೆ ಯಾವ ರೀತಿಯಲ್ಲಿ ಪಿಲ್ಲೋವನ್ನು ಇಟ್ಟುಕೊಂಡು ಆರಾಮದಾಯಕವಾಗಿ ವಜ್ರಾಸನದಲ್ಲಿ ಕುಳಿತುಕೊಳ್ಬಹುದು ಅಂತ ಹೇಳಿ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಇನ್ ಕೇಸ್ ನಿಮ್ಗೆ ಈಗ ಹೀಗೆ ಸುಖಾಸನದಲ್ಲಿ ಕುಳಿತುಕೊಳ್ಬೇಕು, ಆದ್ರೆ ಮಂಡಿಗಳು ಕೆಳಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಗೆ ಇಷ್ಟು ಬರುದಾದ್ರೆ ಇಲ್ಲಿ 2 ಬ್ಲಾಕ್ ಅನ್ನು ಇಟ್ಕೊಳ್ಳಿ ಅಥವಾ ಪಿಲ್ಲೋವನ್ನು ಇಟ್ಕೊಳ್ಳಿ. ಆದ್ರೆ ನೀವು ಕುಳಿತುಕೊಂಡು ಪ್ರಾಣಾಯಾಮ ಮಾಡ್ತಾ ಇರ್ಬೇಕಿದ್ರೆ ದೇಹದ ಯಾವ ಭಾಗದಲ್ಲಿ ಕೂಡ ನೋವಾಗ್ತಾ ಇರಬಾರ್ದು. ನೀವೀಗ
ಕೆಳಗೆ ಕುಳಿತುಕೊಂಡು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನೀವು ಚೇರ್ ಮೇಲೆ ಕುಳಿತುಕೊಂಡಾದ್ರೂ ಮಾಡಿ. ಆದ್ರೆ ಕೂಡ ನನ್ನ ಸಜೆಷನ್ ಇಷ್ಟೇ, ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರ್ಲಿ. ಆಮೇಲೆ ಏನಂತ ಹೇಳಿದ್ರೆ ಕಾಲುಗಳು ನೆಲಕ್ಕೆ ತಾಕ್ತಾ ಇರ್ಬೇಕು. ಚೇರಲ್ಲಿ ಕುಳಿತುಕೊಳ್ಳುವಾಗ ನಿಮ್ಗೆ ಕಾಲುಗಳು ನೆಲಕ್ಕೆ ತಾಕ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸಣ್ಣ ಸ್ಟೂಲ ಯಾವುದೋ ಒಂದು ಬೇಕಾದಲ್ಲಿ ಇಟ್ಕೊಳ್ಳಿ, ಮತ್ತೆ ಆರಾಮವಾಗಿ ಕುಳಿತುಕೊಂಡು ನೀವು ಪ್ರಾಣಾಯಾಮವನ್ನು ಮಾಡಿ. ನೆಕ್ಸ್ಟ್, ನಾವು ಪ್ರಾಣಾಯಾಮ ಮಾಡುವಾಗ ನಮ್ಮ ಮುಖದಲ್ಲಿ ಯಾವುದೇ ಬದಲಾವಣೆ ಆಗ್ಬಾರ್ದು. ಕೆಲವೊಮ್ಮೆ ಈ ರೀತಿಯಲ್ಲಿ ಈ ಕಪಾಲಭಾತಿ ಮಾಡುವಾಗ ಅಂತ ಹೇಳಿ ಕಣ್ಣನ್ನು ಮುಚ್ತಾರೆ, ಮುಖವನ್ನು ಸಣ್ಣದ್ ಮಾಡ್ತಾರೆ, ಈ ಹಣೆಯನ್ನೆಲ್ಲ ಈ ರೀತಿಯಾಗಿ ಮಾಡ್ತಾರೆ. ಮತ್ತೆ ಕೆಲವರು ಈ ರೀತಿಯಾಗಿ ಭುಜಗಳನ್ನು ಮೇಲೆ ಕೆಳಗೆ ಮಾಡುವಂತದ್ದು ಕೂಡ ಉಂಟು. ಈ ಭುಜಗಳು ಸ್ಟೆಡಿ ಆಗಿರ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು. ಕಣ್ಣಿನಲ್ಲಿ ಅಥವಾ ಮುಖದಲ್ಲಿ ಯಾವುದೇ ಒಂದು ಎಕ್ಸ್ಪ್ರೆಷನ್ ಬರಬಾರ್ದು. ಮುಖದಲ್ಲಿ ಮಂದಹಾಸ ಇರ್ಬೇಕು ನಾವು ಯಾವುದೇ ಒಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಾಗ. ಸ್ನೇಹಿತರೆ, ನೆಕ್ಸ್ಟ್ ನಾವು ಯಾವುದೇ ಒಂದು ಪ್ರಾಣಾಯಾಮವನ್ನು ಮಾಡುವಾಗ ಉಂಟಲ್ಲ, ನಮ್ಮ ಮುದ್ರೆಗಳು ಕರೆಕ್ಟ್ ಆಗಿರ್ಬೇಕು. ಮುದ್ರೆ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಇಟ್ಕೊಳ್ಳುವಂತಹ ಒಂದು ಪೊಸಿಷನ್ ಉಂಟಲ್ಲ, ಅದು ಕರೆಕ್ಟ್ ಆಗಿರ್ಬೇಕು. ಕೆಲವರು ಪ್ರಾಣಾಯಾಮ ಮಾಡುವಾಗ ಈ ರೀತಿಯಾಗಿ ಕೆಳಗೆ ಹೀಗೆ ಕೂತ್ಕೊಂಡು ಬೆನ್ನು ಹೀಗಿರ್ತದೆ, ಕೈ ಹೀಗಿರ್ತದೆ, ಈ ರೀತಿಯಲ್ಲಿ ಮಾಡ್ತೇವೆ. ಆ ರೀತಿಯಲ್ಲಿ ಮಾಡಬಾರ್ದು. ಈಗ ಕೆಲವು ಪ್ರಾಣಾಯಾಮಕ್ಕೆ ಕೆಲವು ಮುದ್ರೆಗಳಿವೆ. ಈಗ ನಾಡಿ ಶೋಧನ ಪ್ರಾಣಾಯಾಮ ಆದ್ರೆ ನಾವು ಎಡಹಸ್ತ ಚಿನ್ ಮುದ್ರೆ, ಬಲಹಸ್ತ ನಾಸಿಕ ಮುದ್ರೆ ಅಂತ ಹೇಳ್ತೇವೆ. ಈಗ ನಾವು ಭ್ರಾಮರಿ ಪ್ರಾಣಾಯಾಮ ಮಾಡುದಾದ್ರೆ ಷಣ್ಮುಖಿ ಮುದ್ರೆಯನ್ನು ಬಳಸ್ತೇವೆ. ಕಪಾಲಭಾತಿ ಪ್ರಾಣಾಯಾಮ ಮಾಡುದಾದ್ರೆ ನಾವು ಎರಡೂ ಹಸ್ತವನ್ನು ಈ ರೀತಿಯಾಗಿ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ತೇವೆ, ಅಥವಾ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಕೊಳ್ತೇವೆ. ಈ ರೀತಿ ಪ್ರತಿಯೊಂದು ಪ್ರಾಣಾಯಾಮಕ್ಕೆ ಕೂಡ ನಮ್ಗೆ ಮುದ್ರೆ ಅಂತ ಹೇಳುವಂತದ್ದು ಉಂಟು. ಅದನ್ನು ನಾವು ಯಾವಾಗ್ಲೂ ಫಾಲೋ ಮಾಡ್ಬೇಕು. ಈಗ ಸಪೋಸ್ ಮತ್ತೆ ಕೈಯನ್ನು ಇಟ್ಕೊಳ್ಳುವಾಗ ಕೂಡ ಈ ರೀತಿಯಲ್ಲಿ ಇಟ್ಕೊಳ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇಟ್ಕೊಳ್ಳುವಾಗ ನಿಮ್ಗೆ ಸಾಕಾಗ್ತದೆ. ಕೆಲವೊಮ್ಮೆ ಮಾಡುವಾಗ ಇಲ್ಲೇ ಸಾಕಾಗಿ ಈ ರೀತಿಯಲ್ಲಿ ಬೆನ್ನು ಕೂಡ ನೇರಾಗ್ತದೆ. ನಿಮ್ಗೆ ಯಾವ ರೀತಿಯಲ್ಲಿ ಕಂಫರ್ಟೇಬಲ್ ಉಂಟು ಆ ರೀತಿಯಲ್ಲಿ ಬೆನ್ನು ಕೂಡ ನೇರವಾಗಿರ್ಬೇಕು, ಕೈಗಳಿಗೆ ಕೂಡ ನೋವಾಗಬಾರ್ದು. ಆ ರೀತಿಯಲ್ಲಿ ನಾವು ಕೈಗಳನ್ನು ಇಟ್ಕೊಳ್ಬೇಕು. ಮತ್ತೆ ಈ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡುವಾಗ ಈ ರೀತಿಯಲ್ಲಿ ಮೊದಲಿಗೆ ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತೇವಲ್ವಾ, ಈ ಹಸ್ತ ಚಿನ್ ಮುದ್ರೆ, ಈ ಹಸ್ತ ನಾಸಿಕ ಮುದ್ರೆ. ಈಗ ಇನ್ಹೇಲ್ ಮತ್ತೆ ಎಕ್ಸೇಲ್ ಮಾಡ್ತಾ ಇರ್ತೇವೆ. ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಇಲ್ಲಿ ಬಂದು ಹೀಗೆ ಅವರ ಉದ್ದೇಶ ಏನಿರ್ತದೆ, ನಮ್ಮ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ ನಾವು ಒಂದು ಪ್ರಾಣಾಯಾಮವನ್ನು ಮಾಡಿ ಮುಗಿಸಿದ್ರೆ ಆಯ್ತು, ಯಾವ ರೀತಿಯಲ್ಲಿ ಕುಳಿತುಕೊಂಡ್ರೆ ಕೂಡ ಪರವಾಗಿಲ್ಲ. ಯಾಕಂದ್ರೆ ಇಲ್ಲಿ ಕೈ ನೋವ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಕಾನ್ಸಂಟ್ರೇಷನ್ ಬೋರ್ ಆಗ್ಲಿಕ್ಕೆ ಶುರು ಆಗ್ತದೆ. ಆಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಇನ್ ಕೇಸ್ ಚೇರ್ ಅಲ್ಲಿ ಅಥವಾ ಕೂತಿದ್ರೆ ಇಲ್ಲಿ 2-3 ಪಿಲ್ಲೋವನ್ನು ಇಟ್ಕೊಂಡು ನೀವು ಕೈಯನ್ನು ಅದರ ಮೇಲೆ ಇಟ್ಕೊಳ್ಳಿ. ನಮ್ಗೆ ನೇರವಾಗಿರ್ಬೇಕು ಬೆನ್ನು ಹುರಿ ಮತ್ತೆ ಈ ಕುತ್ತಿಗೆ. ಕೈಯನ್ನು ಈ ರೀತಿಯಾಗಿ ಇಟ್ಕೊಳ್ಬಹುದು. ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮ್ಗೆ ಆದಷ್ಟು ನೋವು ಸ್ಟಾರ್ಟ್ ಆಗ್ತದೆ. ನೀವು ಈ ರೀತಿಯಾಗಿ ಆರಾಮದಾಯಕವಾಗಿ ಇಟ್ಕೊಳ್ಳಿ. ನಿಮ್ಗೆ ಇಲ್ಲಿ ಬೇಕಿದ್ರೆ ಇಲ್ಲಿಂದ ಇಲ್ಲಿಗೆ ನೋವಾಗುದು ಅಂತ ಹೇಳಿದ್ರೆ 1-2 ಪಿಲ್ಲೋ ಸಪೋರ್ಟ್ ಅನ್ನು ಕೂಡ ನೀವು ಕೊಡ್ಬೋದು. ಸ್ನೇಹಿತರೆ, ನಾವು ವಾತಾವರಣಕ್ಕೆ ತಕ್ಕಂತೆ ಪ್ರಾಣಾಯಾಮವನ್ನು ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಬೇಸಿಗೆ ಕಾಲದಲ್ಲಿ ಭಸ್ತ್ರಿಕಾ ಮಾಡಬಾರ್ದು, ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಶೀತಕಾರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ದೇಹದಲ್ಲಿ ಉಷ್ಣತೆ ಇನ್ನೂ ಕೂಡ ಹೆಚ್ಚಾಗ್ತದೆ. ಈ ಹೊರಗಡೆ ನಮ್ಗೆ ಇಷ್ಟೊಂದು ಉಷ್ಣತೆ ಇರುವಾಗ ನಮ್ಮ ದೇಹದ ಒಳಗೆ ಕೂಡ ಉಷ್ಣತೆ ಹೆಚ್ಚಾದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತದಲ್ವಾ. ಹಾಗೆ ಈ ಶೀತಕಾರಿಯನ್ನು ಕೂಡ ನಾವು ಬೇಸಿಗೆ ಇರುವಾಗ ಮಾಡ್ಬೇಕು. ಚಳಿಗಾಲ ಮಳೆಗಾಲದಲ್ಲಿ ಶೀತಕಾರಿ ಪ್ರಾಣಾಯಾಮ ಮಾಡುವುದು ಒಳ್ಳೆಯದಲ್ಲ. ಮತ್ತೆ ಈ ಪ್ರಾಣಾಯಾಮವನ್ನು ನಾವು ಬಾಯಿ ತೆರೆದು ಮಾಡಬಾರ್ದು. ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೆಲವರು ಈ ಪ್ರಾಣಾಯಾಮವನ್ನು ಮಾಡುವಾಗ ಬಾಯಿ ತೆರೆದು ಮಾಡ್ತಾರೆ. ಮತ್ತೆ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡುವಾಗ ಮೂಗನ್ನು ಈ ರೀತಿಯಲ್ಲಿ ಒತ್ತಿ ಇನ್ನೊಂದು ಕಡೆಗೆ ತಕೊಂಡ್ ಬರ್ತಾರೆ. ಅದು ಮಾಡುವಂತದ್ದು ತಪ್ಪು. ಈಗ ಯಾವುದೇ ಒಂದು ಪ್ರಾಣಾಯಾಮ, ಈಗ ಬಾಯಿಂದ ಉಸಿರಾಡುವಂತಹ ಪ್ರಾಣಾಯಾಮ ಮಾಡ್ಬೇಕಿದ್ರೆ ನಾವೇ ನಿಮ್ಗೆ ಹೇಳ್ತೇವೆ. ಈಗ ಶೀತಕಾರಿ, ಸದಂತ ಈ ಪ್ರಾಣಾಯಾಮವನ್ನು ನಾವು ಬಾಯಿಂದ ಉಸಿರನ್ನು ತಗೊಳ್ತೇವೆ. ಆ ಸಮಯದಲ್ಲಿ ಮಾತ್ರ ನೀವು ಬಾಯಿಯನ್ನು ಓಪನ್ ಮಾಡಿಕೊಂಡು ಮಾಡುದು. ಮತ್ತೆ ಈ ಉಳಿದ ಪ್ರಾಣಾಯಾಮ, ನಾಡಿ ಶೋಧನ ಇರಲಿ, ಭಸ್ತ್ರಿಕಾ ಇರಲಿ, ಭ್ರಾಮರಿ ಇರಲಿ, ಯಾವುದೇ ಒಂದು ಪ್ರಾಣಾಯಾಮದಲ್ಲಿ ಕೂಡ ನಾವು ಮೂಗಿನಿಂದ ಉಸಿರಾಟವನ್ನು ಮಾಡುವಂಥದ್ದು. ಹಾಗಾಗಿ ನಮ್ಮ ಬಾಯಿ ಮುಚ್ಚಿರ್ಬೇಕು, ಮೂಗಿನ ಮೂಲಕ ಉಸಿರಾಟವನ್ನು
ಮಾಡ್ಬೇಕು. ಮತ್ತೆ ಈ ಮೂಗಿನ ಮೂಲಕ ಉಸಿರಾಟವನ್ನು ಮಾಡುವಾಗ ನಾವು ಮೂಗನ್ನು ನಿಧಾನವಾಗಿ ಪ್ರೆಸ್ ಮಾಡ್ಬೇಕು. ಇದನ್ನ ನಾವು ಹೀಗೆ ಪ್ರೆಸ್ ಮಾಡಿ ಈ ಮೂಗು ಈಚೆ ಕಡೆ ಹೋಗುವ ಹಾಗೆ ಅಥವಾ ಈಚೆ ಮಾಡುವಾಗ ಈಚೆ ಕಡೆ ಹೋಗುವ ಹಾಗೆ ಪ್ರೆಸ್ ಮಾಡಬಾರ್ದು. ನಮ್ಮ ಉದ್ದೇಶ ಏನಾಗಿರ್ಬೇಕಂತ ಹೇಳಿದ್ರೆ, ಬಲನಾಸಿಕವನ್ನು ಮುಚ್ಚಿ ಎಡನಾಸಿಕದಿಂದ ಪೂರಕ ಅಂತ ಹೇಳುವಾಗ ಬಲನಾಸಿಕವನ್ನು ನಾವು ಲೈಟ್ ಆಗಿ ಪ್ರೆಸ್ ಮಾಡ್ಬೇಕು. ಎಡನಾಸಿಕದಿಂದ ಡೀಪ್ ಇನ್ಹಲೇಷನ್ ಅಂತ ಹೇಳಿದ್ರೆ ಉಸಿರನ್ನು ಒಳಗೆ ತಗೊಳ್ಬೇಕು. ಇದನ್ನು ತುಂಬಾ ಒತ್ತಲಿಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ನಾವೆಲ್ಲ ಮನುಷ್ಯರು, ನಾವೆಲ್ಲ ತಪ್ಪು ಮಾಡುವಂತದ್ದು ಸಹಜ. ಆದ್ರೆ ಕೂಡ ಈ ಪ್ರಾಣಾಯಾಮ ಮಾಡುವಾಗ ನಾವ್ ಯಾವ್ದೆಲ್ಲ ತಪ್ಪು ಮಾಡ್ಬೋದು ಅಂತ ಹೇಳಿಕೊಂಡು ಈ ವಿಡಿಯೋದಲ್ಲಿ ನೀವು ನೋಡಿದ್ರಲ್ವಾ. ಇನ್ನು ಮುಂದೆ ನೀವು ಪ್ರಾಣಾಯಾಮ ಮಾಡುವಾಗ ಖಂಡಿತವಾಗಿ ಈ ತಪ್ಪುಗಳನ್ನು ಮಾಡದೆ ಪ್ರಾಣಾಯಾಮ ಮಾಡ್ತೀರಾ ಅಂತ ಎನಿಸ್ಕೊಳ್ತೇನೆ. ಇಂದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಯೋಗ ಮಾಡೋಣ, ರೋಗ ತಡೆಯೋಣ, ಆರೋಗ್ಯದಿಂದಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.